ಹಲೋ ನನ್ನ ಸಮಸ್ತ ಕನ್ನಡ ಜನತೆಗೆ ಈ ನನ್ನ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸಾರಿ, ನಾನು ಬೆಳಿಗ್ಗೆ ಬ್ಲಾಗ್ಗೆ ವೆಲ್ಕಮ್ ಮಾಡಬೇಕಾಯ್ತು, ವೆಲ್ಕಮ್ ಮಾಡಕ್ಕಾಗಿಲ್ಲ. ಈಗ ವೆಲ್ಕಮ್ ಮಾಡ್ತಾ ಇದ್ದೀನಿ. ಬೇಗನೆ ಹೋಗಿ ಬ್ಲಾಗ್ ನ ನೋಡಿ, ತುಂಬಾನೇ ಚೆನ್ನಾಗಿದೆ. ಏನು ಜಾಸ್ತಿ ಮಾತಾಡಲ್ಲ, ಪಟ್ ಅಂತ ಹೋಗಿ ನೋಡ್ಕೊಬನ್ನಿ. ನ್ಯೂ ಕೊಲೀಗ್ಸ್ ಸಿಕ್ಕಿದ್ದಾರೆ, ತೋರಿಸ್ತೀನಿ ನೋಡಿ. 3 ಜನ ನ್ಯೂ ಕೊಲೀಗ್ಸ್, ಹಾಗೆ ಫ್ರೆಂಡ್ಸ್ ಗಳು. ಹಾಗೆ ಬ್ರೋ, ನಿಮ್ ಬಗ್ಗೆ ಹೇಳ್ತು. ಹಾಗೆ ನಿಮ್ ಬಗ್ಗೆ ನೀವೇ. ನಮ್ ಬಗ್ಗೆ ನಾವ್ ಏನ್ ಹೇಳ್ಕೊಳ್ಳೋದು ಬ್ರೋ, ಬಿಡಿ ಬ್ರೋ. ಸೀನಿಯರ್ ಇದಾರೆ ಅಲ್ಲ ಬ್ರೋ, ನಿಮ್ ಬಗ್ಗೆ ನೀವ್ ಹೇಳ್ಕೋಬೇಕು. ಅವಾಗ್ಲೇ ನಿಮ್ ಬಗ್ಗೆ ನಾವು ಅಂತ ಏನಾರು ಅಚೀವ್ ಮಾಡಿದ್ರೆ ಹೇಳ್ಕೋಬಹುದು ಬ್ರೋ. ಇನ್ನೇನ್ ಅಚೀವ್ ಮಾಡಿದೀವಿ, ಇನ್ನು ಇವಾಗ ಮಾಡ್ತಾ ಇದೀವಿ, ಮುಂದೆ ಮಾಡಾದ್ಮೇಲೆ ಬೇಕಾದ್ರೆ ಹೇಳೋಣ ಹಂಗೆ. ಆದ್ರೂ ಈಗ ಹೇಳ್ಬೇಕು. ಇವಾಗ ಏನ್ ಹೇಳಿ, ಈಗ ಗೊತ್ತಿ ನಿಮ್ಮ ಒಳಗಿನ ವಿಷಯಗಳನ್ನ ಹೇಳ್ಬೇಕು. ಹಾರ್ಟ್ ಅಟ್ಯಾಕ್ ಆದಂಗ ಆಯ್ತು ಬ್ರೋ. ಈ ಬ್ರಾಚ್ ಅಲ್ಲೆಲ್ಲ ಸೀನಿಯರ್ ಇವ್ರ ಕಡೆಯಿಂದ ಒಪಿನಿಯನ್ ಬರ್ಲಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ. ಏನ್ ಎಕ್ಸ್ಪೀರಿಯನ್ಸ್ ಹೇಳಿ ನಾನು. 2 ದಿನ ಆಗಿದೆಯಲ್ಲ ಟ್ರೈನಿಂಗ್. ಟ್ರೈನಿಂಗ್ ಅಲ್ಲಿ ಯಾವ ತರ ಇತ್ತು? ಟ್ರೈನಿಂಗ್ ಯಾವಾಗ್ಲೂ ಬರೋ ತರ ಬಂದೆ, ಕೂತೆ, ಎಲ್ಲ ಕೇಳ್ದೆ, ಹೋದೆ, ಇದೆ. ಮತ್ತೇನು ಹೊಸದಾಗಿ ಏನಿಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಸೀನಿಯರ್ ಅಂತಿದ್ದಾರೆ ಎಲ್ಲ. ಸುಮ್ಮನೆ ಇರಿ ಬ್ರೋ ನೀವು. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಜೂನಿಯರ್ಸ್ ಗೆ ಏನ್ ಮಾತಾಡೋದು? ನಮ್ಮೂರು ವಿರಾಜ್ಪೇಟೆಯಿಂದ ಬಂದಿರೋದು. ಮತ್ತೆ ಅದೆಲ್ಲ ಬೇಡ ಬ್ರೋ. ಟ್ರೈನಿಂಗು ಸಾಕದಾಗಿತ್ತು. 2 ದಿನ ತಲೆ ತಿಂದೆ. ನಿಮಗೆ ಹೆಂಗೆ ಅನಿಸ್ತು? ಪರವಾಗಿಲ್ಲ, ಹೊಸ ಅದು ಚೆನ್ನಾಗಿ ಕಾಮೆಂಟ್ಸ್ ಇದೆ ಅಂತ ಅನ್ನಿಸ್ತು. ನೀವ್ ಮಾತಾಡ್ಬೇಕು ಬ್ರೋ, ನೀವು ಮಾತಾಡೋದಿಲ್ಲ ಬ್ರೋ. ನೀವು ಒಂದ್ ಸ್ವಲ್ಪ ಮಾತಾಡ್ರಿ. ಮಾತಾಡ್ಬೇಕಿದೆ ಬ್ರೋ. ಏನೇ ನೋಡ್ಬೇಕು ಕಾಣೆ. ಅವ್ರಿಗೆ ಹೇಳಿ ಬರ್ತಾರೆ. ಎಂಗೇಜ್ಮೆಂಟ್ ಎಲ್ಲ ಆಗಿದೆ. ಹೌದೌದು, ಎಂಗೇಜ್ಮೆಂಟ್ ಎಲ್ಲ ಆಗಿದೆ. ಹೊಸ ವಿಚಾರ. ಮಾಮೂಲಿ ಇದ್ದಿದ್ದೆ. ನಿಮ್ದು ಅಂದ್ರೆ ಫ್ಯಾಮಿಲಿ ಪರ್ಸನ್ಸ್, ರಿಸ್ಕ್ ಇರುತ್ತೆ, ಟೆನ್ಷನ್ಸ್, ಅದ್ರಲ್ಲಿ ಬೇರೆ ಜಾಬ್ ಬೇರೆ ನಿಮ್ದು, ಹೊಸ ಜಾಬ್. ಏನೋ ಅಂತ ಬ್ರೋ ನಿಮ್ ಬಗ್ಗೆನೆ. ಊಟ ಮಾತ್ರ ಸೂಪರ್ ಆಗಿತ್ತು. ಸುಮ್ಮನೆ ಆಯ್ತಿಲ್ಲ, ಜ್ಯೂಸ್ ಕುಡಿಯಕಾದ್ರೆ ಬಿಡಿ ಬ್ರೋ ಒಂದ್ ಸೈಡ್ ಇಂದ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು. ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಇವಾಗ ಕತೆ ಇದಂಗಿದ್ಯಲ್ಲಪ್ಪಿ. ನನಗೆ ಗೊತ್ತಾಗ್ತಲ್ಲ ಏನ್ ಮಾತಾಡ್ಬೇಕು ಅಂತ. ಕ್ಯಾಮ್ರಾ ಚಾನಲ್ಗೆ ನ್ಯೂ ಸಬ್ಸ್ಕ್ರೈಬರ್ ಏನ್ ಹೇಳ್ತೀರ? ಯಾವ್ದು ಸಪೋರ್ಟ್ ಮಾಡಿದ ಚಾನಲ್ ನ? ಮಾಡ್ತೀನಿ. ಅದಕ್ಕೆ ಸರ್ಚ್ ಮಾಡ್ತಾ ಇದ್ದೀನಿ ಈಗ. ನೋಡ್ತೀನಿ ಹೆಂಗಿದೆ ಅಂತ. ನ್ಯೂ ಸಬ್ಸ್ಕ್ರೈಬರ್ ನನಗೆ ಇವತ್ತು ಸಿಕ್ಕಿದ್ದಾರೆ. ನೀವು ಮದ್ವೆ ಆಗಿದ್ದೀರಲ್ಲ? ಹಿಂಗೇನು ಸಬ್ಸ್ಕ್ರೈಬ್ ಮಾಡಿದೀನಿ. ಒಳ್ಳೆದಾಗಿ ಚಾನಲ್ ಹೋಯ್ತುಂಟು. ಹಿಂಗೇನು ನಡ್ಸ್ಕೊಂಡು ಹೋಗಿ ಮನೆಗೆ ಹೋಗ್ಬೇಕು ರೆಡಿ ಆಯ್ತಿದೀವಿ. ನಮ್ದು ಇಂಡಕ್ಷನ್ ಟ್ರೈನ್ ಅಲ್ಲೇ ಮುಗ್ದಿದೆ. 2 ದಿನ ಹಾಕೊಂಡ್ ಕುಯ್ದಿದ್ದಾರೆ. ಇವತ್ತು ಏನೋ ನೆಮ್ಮದಿಯಾಗಿ ಮನೆಗೆ ಬೇಗ ಬಿಟ್ಟಿದ್ದಾರೆ. ನೋಡ್ಕೊಳ್ಳಿ, ಇದೆ ನಮ್ದು. ಬೇಡ ಏನು ಬೇಡ, ನಿಮ್ ಬಗ್ಗೆ ಹೇಳಿ ಸಾಕು. 2 ದಿನ ಹಾಕೊಂಡ್ ಕುಯ್ದ್ರು. ಅಣ್ಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣಬೆಂದೆ. ಏನ್ ಕಂಪ್ನಿ ಅದೇ ಹೇಳಿ ಇವತ್ತು. ಇವತ್ತಂತೂ ನಾಷ್ಟ ಕೊಟ್ಟಿದ್ರು. ನೆನ್ನೆ ಗೊಜ್ಜಿಗೆ ಅನ್ನ ಕಲ್ಸ್ಕೊಟ್ಬಿಟ್ಟಿದ್ರು. ಹಂಗಿತ್ತು. ಯೂಟ್ಯೂಬ್. ಹೌದು, ಬನ್ನಿ ಸಜೆಸ್ಟ್. 2 ಹಪ್ಳ ಕೊಟ್ಟಿದ್ರು. 2 ಹಪ್ಳ, 1 ಬಜ್ಜಿ. ಅವೆಲ್ಲ ಹೇಳ್ಬೇಡಿ ಬ್ರೋ ನೀವು. ಹಪ್ಳ ಬಜ್ಜಿ ಇದನ್ನ ಹೇಳ್ತಾ ಕುತ್ಕೊಂತಾರ. ಯಾವ್ತರ ಎಕ್ಸ್ಪೀರಿಯನ್ಸ್ ಹೇಳಿ ಅಂದ್ರೆ? ಎಕ್ಸ್ಪೀರಿಯನ್ಸ್ ಗುಡ್ ಬ್ರೋ. ಹೆಂಗ್ ಮಾಡ್ಬೇಕು, ಹೆಂಗ್ ಕಲಿಬೇಕು. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇದೆಲ್ಲ ಮನೇಲಿ ಒಂದು ಟೆಸ್ಟ್ ಕೊಟ್ರು, ಅದನ್ನ ನೋಡ್ಕೊಂಡ್ ಬರ್ದು. ಹಂಗೂ ನೋಡ್ಕೊಂಡ್ ಬರ್ದು 20 ಔಟ್ ಆಫ್ 17 ಅಷ್ಟೇ ಸಿಕ್ಕಿದ್ದು. ನಮಸ್ತೆ. ಹೌದು. ಹೇಗಿತ್ತು? ಸ್ವಲ್ಪ ಈ ಕಡೆ ಬರ್ತೀರಾ? ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರಿ. ಬಿಸ್ಲಿಗೆ ಒಳ್ಳೆ ಶೈನಿಂಗ್ ಕಾಣ್ತಿದ್ರ. ಬಿಸ್ಲಿಗೆ ಸೂಪರ್. ಹೇಳಿ. ಹೇಗಿತ್ತು ಟ್ರೈನಿಂಗ್ ಇವತ್ತು? ಟ್ರೈನಿಂಗ್ ಪರವಾಗಿಲ್ಲ, ಚೆನ್ನಾಗಿತ್ತು ಇವತ್ತು. ನೆನ್ನೆಗಿಂತ ಸ್ವಲ್ಪ ಎಂಟರ್ಟೈನಿಂಗ್ ಆಗಿತ್ತು. ಓ ಐತಲ್ಲ, ಸ್ಟೇಜ್ ಮೇಲೆಲ್ಲ ಆಗ್ತದೆ ಫಸ್ಟ್ ಟೈಮ್.
ಸ್ವಲ್ಪ ಭಯ ಆಯ್ತಿತ್ತು ಆದ್ರೂ ಪರವಾಗಿಲ್ಲ, ಏನೋ ಒಂದು ಹೊಸ ಎಕ್ಸ್ಪೀರಿಯನ್ಸ್. ನ್ಯೂ ಎಕ್ಸ್ಪೀರಿಯನ್ಸ್. ಹ್ಮ್. ಊಟ ಚೆನ್ನಾಗಿತ್ತಲ್ಲ? ಊಟದ ಬಗ್ಗೆ ಏನ್ ಹೇಳೋದ್ ಬೇಡ ಬ್ರೋ, ಏನ್ ಹೇಳೋದು. ಮಧ್ಯಾಹ್ನ ಚೆನ್ನಾಗಿತ್ತು ಆದ್ರೆ ಬೆಳಿಗ್ಗೆ ಸ್ವಲ್ಪ ಏನೋ ಚೆನ್ನಾಗಿರ್ಲಿಲ್ಲ. ಹೇಗೋ ಟ್ರೈನಿಂಗ್ ಒಳ್ಳೆ ಎಂಜಾಯ್ ಮೂಮೆಂಟ್ ಇತ್ತು? ಎಂಜಾಯ್ ಇತ್ತು, ಚೆನ್ನಾಗಿತ್ತು. ಫಸ್ಟ್ ಡೇ ಬಂದಾಗ ಯಾವ ತರ ಇತ್ತು? ಫಸ್ಟ್ ಡೇ ಬಂದಾಗ ಯಾರನ್ನೂ ಪರಿಚಯ ಇಲ್ಲ, ಇವ್ರನ್ನೊಬ್ರನ್ನ ಪರಿಚಯ ಇತ್ತು. ಯಾರು ಇವ್ರು ಒಬ್ರನ್ನ? ಕೈಕೋ ಅವ್ರು. ಹೇಳಿ ಬ್ರೋ, ಈಗ ಹೇಳ್ತಿದ್ರಿ, ಹೇಳಿ ಬ್ರೋ, ಹೇಳಿ ಬ್ರೋ, ಈಗ ಹೇಳಿ, ಏನ್ ಹೇಳ್ತಿದ್ರಿ ಎಂತದಿಲ್ಬೇಕಿಲ್ಲಿ. ಆಯ್ತು, ಇನ್ನು 3 ತಿಂಗಳಾದ್ಮೇಲೆ ಬರ್ತೀನಿ ಬ್ರೋ? ಸಮಸ್ತೆ. ಓಕೆ, ಅವರಿಬ್ರು ಹೋಗ್ತಾರೆ. ಬಾಯ್ ಬಾಯ್ ಬ್ರೋ, ಬಾಯ್ ಬಾಯ್. ತಿಂಗಳಾದ್ಮೇಲೆ ಕಾಣುವ. ಇದ್ರೆ ಬಂದ್ರೆ ಕಾಣುವ, ಕೆಲ್ಸದಲ್ಲಿ ಇದ್ರೆ ಕಾಣುವ. ಓಕೆ ಓಕೆ, ಎಂಜಾಯ್, ಬಾಯ್ ಬಾಯ್. ಟ್ರೈನಿಂಗ್ ಎಲ್ಲ ಮುಗ್ದೋಗ್ಬಿಡ್ತು ಆಗ್ಲೇನೆ, ಬೇಗನೆ ಮುಗ್ದೋಯ್ತು. ಟೈಮ್ ಆಗ್ಲೇನೆ 4:30 ಟೈಮು. 5:30 ನಾವು ಪಂಚರ್ಡ್ ಆಗ್ಬೇಕು ಅಂದ್ರೆ ಪಂಚರ್ಡ್ ಆಗೋ ತನಕ ಕುತ್ಕೊಳಕ್ ಆಗಲ್ಲ, ಸುಮ್ನೆ ಟೈಮ್ ಬೇಜಾರು ಕುತ್ಕೊಂಡ್ರು. ಅದಕ್ಕೆ ಇಲ್ಲಿ ಒಂದು ಕ್ರಿಕೆಟ್ ಗ್ರೌಂಡ್ ಇತ್ತು, ಕ್ರಿಕೆಟ್ ಆಡ್ತಿದ್ರು. ಅದಕ್ಕೆ ಇಲ್ಲಿ ಕ್ರಿಕೆಟ್ ನೋಡೋಣ ಬಂದು ಕುತ್ಕೊಂಡು ಅಂತ ಕ್ರಿಕೆಟ್ ನೋಡಕ್ ಹೋಗ್ತಾ ಇದ್ದ ಅಲ್ವಾ ಬ್ರೋ? ಇಲ್ಲ ನಮ್ದು LOP ಆಗ್ಬಿಡುತ್ತೆ 5:30 ನಾವು ಪಂಚರ್ಡ್ ಮಾಡೋದಲ್ಲೇ ಇದ್ರೆ. ಇವತ್ತು ಫುಲ್ ಚೆನ್ನಾಗಿತ್ತು ಬ್ರೋ ಟ್ರೈನಿಂಗ್. ಟ್ರೈನಿಂಗ್ ಮುಗೀತು, ಕಂಪ್ಲೀಟ್ ಪಂಚ್ ಮಾಡಾಯ್ತು. ಮನೆ ಕಡೆಗೆ ಓಡ್ತಾ ಇದೀವಿ. ಹೊಸಬ್ರು ಕೊಲೀಗ್ಗಳನ್ನ ಪರಿಚಯ ಆಯ್ತು, ಟೀಮ್ ಮಾಡಿದ್ರು, ಒಂದು ಪ್ರಾಕ್ಟಿಕಲ್ ಆಗಿ ಒಂದು ನಾಲೆಡ್ಜ್ ನ ಕೊಟ್ರು. ಸೂಪರ್ ಆಗಿತ್ತು ಒಂದು ಟ್ರೈನಿಂಗು. ಬನ್ನಿ ಊರಿಗೆ ಹೋಗ್ಬೇಕು ಶ್ರೀರಂಗಪಟ್ಟಣಕ್ಕೆ. ಆಗ್ಲೇ ಸಂಜೆ ಆಗೋಗಿದೆ, ಟೈಮ್ ಆಗ್ಲೇ 8 ಗಂಟೆ ಆಗಿದೆ. ಇನ್ನೊಂದು ವಿಷಯ ಏನ್ ಹೇಳ್ತೀನಿ ಅಂದ್ರೆ, ನಿಮ್ ಕೆಲ್ಸ ಚಿಕ್ಕದೇ ಆಗಿರ್ಲಿ ದೊಡ್ಡದೇ ಆಗಿರ್ಲಿ, ನೀವು ನಿಮ್ ಫ್ರೆಂಡ್ ಗಿಂತ ಕಮ್ಮಿ ಸ್ಯಾಲರಿ ತಗೊಂತಿದ್ರ ಪರವಾಗಿಲ್ಲ. ನೀವು ಈ ಜಾಗನ ಬಿಟ್ಟು ಇನ್ನೊಂದ್ ಕಡೆ ಹೋಗ್ತೀನಿ ಅಂತ ತಲೆಯಲ್ಲಿ ಹಾಕೊಳ್ಳೇಬೇಡಿ. ಬೇರೆಯವರು ಏನೇನೋ ಅಂತಾರೆ ಕೆಲ್ಸದ ಬಗ್ಗೆ, ಹಾಗೆ ಹೇಳ್ತಾರೆ, ಈಗ ಹೇಳ್ತಾರೆ, ಅವ್ರ ಮಾತೇ ಬೇಡ ಲೈಫಲ್ಲಿ. ನಿಮಗೊಂದು ಟೈಮ್ ಬರುತ್ತೆ, ಟೈಮಿಗೋಸ್ಕರ ಇರೋ ಕೆಲ್ಸನ ಬಿಟ್ಟು ಬೇರೆ ಕಡೆ ಹೋಗಿ ಇನ್ನೊಂದೇನೋ ಮಾಡ್ತೀನಿ ಅಂದ್ರೆ ಅದು ಆಗೋದಿಲ್ಲ. ಇರೋದನ್ನ ಅಚ್ಚುಕಟ್ಟಾಗಿ ಕೆಲಸ ಮಾಡಿ, ಅದರಲ್ಲಿ ಯಾವ ತರ ಸ್ಕಿಲ್ಸ್ ಬೇಕು, ಯಾವ ತರ ಅಪ್ಡೇಟ್ ಬೇಕು, ಅಪ್ಡೇಟ್ ಮಾಡ್ಕೊಂಡು ಹೋಗಿ. ಸ್ವಲ್ಪ ಚೇಂಜಸ್ ಆಗಿ. ಓಕೆ, ಹೇಳಕ್ಕಾಗಲ್ಲ ನಾನು ನಿಮ್ಗೆ, ನಾನೇ ದೊಡ್ಡ ಏನಂದ್ರೆ ಎಲ್ಲ ಗೊತ್ತಿರೋನು ಅಂತಲ್ಲ, ನೀವು ತಿಳ್ಕೊಬೇಕು, ನಾನು ನೀವ್ ಹೇಳ್ಬೇಕಾಗಲ್ಲ. ಅಂದ ಇಂತು ಮನೆಗೆ ಬಂದಾಯ್ತು, ಹೊಟ್ಟೆ ಸ್ವಲ್ಪ ಹಸಿದಿತ್ತಲ್ಲ. ಬನ್ನಿ ಆಗ್ಲೇ ರಾತ್ರಿ ಊಟ ಗೀ ರೈಸ್, ಕೈಮಾ ಉಂಡೆ, ಚಿಕನ್ ಗೊಜ್ಜು ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ ಬನ್ನಿ. ಕೈಮಾ ಉಂಡೆ ನೀವು ತಿಂದಿರ್ತೀರಾ, ಚಿಕನ್ ಅಲ್ಲಿ ಮಾಡಿರೋ ಕೈಮಾ ಉಂಡೆ ನೋಡಿ. ಜಾಸ್ತಿ ಕಮ್ಮಿ ಅಂದ್ರೆ ನೀವು ಮಟನ್ ಅಲ್ಲಿ ಕೈಮಾ ಉಂಡೆ ತಿಂದಿರ್ತೀರಿ ಜಾಸ್ತಿ. ಚಿಕನ್ ಅಲ್ಲಿ ನಾನು ನಮ್ಮಲ್ಲಿ ಮಾಡೋದ್ರೆ ಚಿಕನ್ ಅಲ್ಲೇ, ಮಟನ್ ಯಾರು ತಿನ್ನಲ್ವಲ್ಲ, ಅದಕ್ಕೋಸ್ಕರ ಚಿಕನ್ ಚೆನ್ನಾಗಿದೆ, ಸೂಪರ್ ಆಗಿದೆ. ಎಂಜಾಯ್ ಮಾಡಿ ಲೈಫ್. ಬ್ಲಾಗ್ ಹೇಗಿತ್ತು? ಸಕ್ಕತ್ತಾಗಿತ್ತಲ್ವಾ? ಎಂಜಾಯ್ ಮಾಡಿದಲ್ವಾ? ಅದೇ ತರ ಬ್ಲಾಗ್ ಇನ್ನೂ ಚೆನ್ನಾಗಿ ಕೊಡ್ತಾ ಇರ್ತೀನಿ, ಆಗ್ತಾ ಇರ್ತೀನಿ. ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ರಿ. ಹಾಗೆ ನಿಮಗೆ ಗೊತ್ತಿರೋ ಹತ್ರ ಹೋಗಿ ಸಬ್ಸ್ಕ್ರೈಬ್ ಮಾಡಿಸಿ. ಇನ್ನೂ ಚೆನ್ನಾಗಿ ನಿಮಗೆ ಗೊತ್ತಿರೋ ಐಡಿಯಾಗಳನ್ನ ಕಮೆಂಟ್ ಮಾಡಿ, ಆ ಟೈಪ್ ಅಲ್ಲಿ ನಾನು ಬ್ಲಾಗ್ ನ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಹಾಗೆ ಈಗ ಪಾಚ್ಕೊಂಡ್ಬಿಡಿ, ಮತ್ತೆ ಬೆಳಿಗ್ಗೆ ಎದ್ದು ಸಿಗೋಣ. ಓಕೆ, ಟಾಟಾ, ಬೈ ಬಾಯ್.